ಈಗಿನ ಕಾಲದಲ್ಲಿ ತುಂಬಾ ಸಣ್ಣ ಮಕ್ಕಳು ಪ್ಯೂಬರ್ಟಿ ಬೇಗ ರೀಚ್ ಆಗ್ತಾ ಇದ್ದಾರೆ. ಮುಂಚಿನ ಕಾಲದಲ್ಲಿ ಎಲ್ಲ ಮಕ್ಕಳು ಒಂದು 13-14 ಇಯರ್ಸ್ ಅಲ್ಲಿ ಪ್ಯೂಬರ್ಟಿ ರೀಚ್ ಆಗ್ತಾ ಇದ್ರೆ, ಈಗ ಒಂದು 8-9 ವರ್ಷದಲ್ಲೇ ಪ್ಯೂಬರ್ಟಿ ರೀಚ್ ಆಗ್ತಾ ಇದೆ. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಅಂತ ಅಂದ್ರೆ ಒಬಿಸಿಟಿ. ಈಗಿನ ಕಾಲದಲ್ಲಿ ಮಕ್ಕಳು ತುಂಬಾ ಜಂಕ್ ಫುಡ್ ಸೇವಿಸ್ತಾರೆ, ಹಾಗೂ ಬಿಸ್ಕೆಟ್ ಕೊಡ್ತೀವಿ, ಹಾಗೂ ಏನಾದ್ರೂ ಜ್ಯೂಸ್ ಕೊಡ್ತೀವಿ. ಆದಷ್ಟು ಮಕ್ಕಳಿಗೆ ಇಂತ ಸಿಹಿ ತಿಂಡಿಗಳನ್ನ ಅವಾಯ್ಡ್ ಮಾಡಿ ಡಯಟ್ ಅಲ್ಲಿ ಮುಂದೆ ಕಡೆ ಕೂತ್ಕೊಂಡೇ ಇರ್ತಾರೆ. ಅಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್ ಇರೋದ್ರಿಂದ ಬೊಜ್ಜು ಜಾಸ್ತಿ ಆಗುತ್ತೆ. ಮೈಯಲ್ಲಿ ಬೊಜ್ಜು ಜಾಸ್ತಿ ಆದಾಗ ಈ ಒಂದು ಲೆಪ್ಟಿನ್ ಹಾಗೂ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಮೈಯಲ್ಲಿ ಜಾಸ್ತಿ ಆಗಿ ಮಕ್ಕಳು ಬೇಗನೆ ಪ್ಯೂಬರ್ಟಿ ರೀಚ್ ಆಗ್ತಾರೆ. ಸೊ ಈ ಒಬೆಸಿಟಿ ಅಥವಾ ಬೊಜ್ಜು ಕಡಿಮೆ ಮಾಡಬೇಕು ಅಂತ ಅಂದ್ರೆ ಮಕ್ಕಳನ್ನು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ಗೆ ಇನ್ಕ್ಲೂಡ್ ಮಾಡಿ, ಇಲ್ಲ ಮಕ್ಕಳು ಹೊರಗಡೆ ಹೋಗಿ ಆಟ ಆಡುವಂತ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕಾಗಬಹುದು. ಸ್ಕ್ರೀನ್ ಟೈಮ್ ಇನ್ಕ್ರೀಸ್ ಮಾಡಿ ಮಕ್ಕಳು ತುಂಬಾ ಬ್ಲೂ ಲೈಟ್ ನೋಡೋದ್ರಿಂದನೂ ಮೆಲೋಟೋನಿನ್ ಮೈಯಲ್ಲಿ ಕಡಿಮೆ ಆಗ್ಬಿಟ್ಟು, ಆ ಮೆಲೋಟೋನಿನ್ ಕಡಿಮೆ ಆದ ತಕ್ಷಣ ಪ್ಯೂಬರ್ಟಿ ರೀಚ್ ಆಗುವ ಚಾನ್ಸಸ್ ಇರುತ್ತೆ. ಮನೆಯಲ್ಲಿ ತುಂಬಾ ಜಗಳ ಆಗೋದು, ಇಲ್ಲ ಸಿಂಗಲ್ ಪೇರೆಂಟಿಂಗ್, ತಂದೆ ತಾಯಿಯ ಪ್ರೀತಿ ಸರಿಯಾಗಿ ಸಿಕ್ಕಿಲ್ಲ ಅಂತ ಅಂದ್ರೆ ಒಂದೊಂದ್ಸತಿ ಮಕ್ಕಳಿಗೆ ತುಂಬಾ ಅದು ಸ್ಟ್ರೆಸ್ ಆಗ್ಬಿಟ್ಟು ಬೇಗನೆ ಪ್ಯೂಬರ್ಟಿ ಆಗೋ ಚಾನ್ಸಸ್ ಇರುತ್ತೆ. ಈ ವಿಡಿಯೋನ ಆದಷ್ಟು ಮಕ್ಕಳಿರುವ ದಂಪತಿಗಳಿಗೆ ಹಾಗೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿರೋ ದಂಪತಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ.